ಹಿಂದೆ ಬರಬೇಕು ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆ ಇವರಿಗೆ ಬಹಳ ಒಂದು ನೋವಿನಿಂದ ಕೊಡುವಂತ ಮನವಿ ಪತ್ರ ಏನಂತ ಹೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿ ಮಾಡಿ ಇರುವಂತ ರಸ್ತೆಯನ್ನು ಸುರಕ್ಷತೆಯ ದೃಷ್ಟಿಯಿಂದ ಅಪಘಾತಗಳನ್ನು ತಡೆಯುವ ನಿಟ್ಟಿನಲ್ಲಿ ಕೂಡಲೇ ಸರಿಯಾದ ಮಾರ್ಗಸೂಚಿಗಳನ್ನು ಅಳವಡಿಸುವಂತ ಉದ್ದೇಶದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ರಾಷ್ಟ್ರೀಯ ಹೆದ್ದಾರಿ ಅನ್ನುವಂತ ಒಂದು ರಸ್ತೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ರಸ್ತೆಯನ್ನ ಸಂಪರ್ಕಿಸುವ ಈ ಪ್ರಮುಖವಾಗಿ ಗುಂಡಾ ಕಾಯ್ದಿಟ್ಟ ಅರಣ್ಯದಿಂದ ಮರೆಂಬಳ್ಳಿ ಅವರಿಗೆ ಅಕ್ಕಪಕ್ಕದಲ್ಲಿ ಸುಮಾರು 4-5 ಹಳ್ಳಿಗಳು ಬರ್ತವೆ. ಮರೆಂಬಳ್ಳಿ ಈ ಭಾಗದಿಂದ ಬರುವಂತ ಅದೆಷ್ಟೋ ಜನ ಕೂಲಿಕಾರರು, ಕಾರ್ಮಿಕರು, ಆಮೇಲೆ ರೈತರು ಇವರೆಲ್ಲ ಬರ್ತಾ ಇರ್ತಾರೆ. ಇದರಿಂದ ಇಲ್ಲಿ ಈ ದಿನ ನಮ್ಮ ಕರ್ನಾಟಕ ಕಲೆಗಳ ಕ್ರಿಯಾಶೀಲ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಉದ್ದೇಶ ಇಷ್ಟೇ, ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ನಡೆಯುವಂತಹ ಸರಣಿ ಅಪಘಾತಗಳನ್ನು ತಡೆಯುವಂತ ನಿಟ್ಟಿನಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇದು ಉತ್ತರ ಮತ್ತು ದಕ್ಷಿಣ ಭಾರತಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ರಸ್ತೆ ಆಗಿರೋದ್ರಿಂದ ನಿತ್ಯ ಇಲ್ಲಿ ಸಾವಿರಾರು ವಾಹನಗಳು ಬರ್ತವೆ. ಈ ಸಾವಿರಾರು ವಾಹನಗಳನ್ನ ಸರಿಯಾದ ರೀತಿಯಿಂದ ಮೂಲ ಸೌಕರ್ಯಗಳು ಇಲ್ಲಿಲ್ಲ. ಏನಂತ ಹೇಳಿದ್ರೆ, ಸೂಚನಾ ಫಲಕಗಳಾಗಿರ್ಲಿ ಅಥವಾ ರೋಡ್ ಬ್ರೇಕರ್ಸ್ ಗಳಾಗಿರ್ಲಿ ಅಥವಾ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳು ಇಲ್ಲದೆ ಇರೋದ್ರಿಂದ, ಆಮೇಲೆ ಚಾಲಕರು ಅತಿ ವೇಗವಾಗಿ ಮತ್ತು ಅಜಾಗರೂಕತೆಯಿಂದ ಚಲಾವಣೆ ನಡೆಸ್ಕೊಂಡು ಬರೋದ್ರ ಜೊತೆಗೆ ಗಾಂಜಾ, ಅಫೀಮ್ ಮತ್ತು ಬರುವಂತ ಪಾನೀಯಗಳನ್ನ ಕುಡಿದುಕೊಂಡು ಅವರು ಚಾಲನೆ ಮಾಡಿ ಅಮಾಯಕರ ಪ್ರಾಣವನ್ನು ಬಲಿ ತೆಗೆದುಕೊಳ್ತಾರೆ. ಇದನ್ನು ಕಂಡು ಕಾಣದಂತಿರುವಂತ ಎಲ್ಲಾ ಅಧಿಕಾರಿಗಳನ್ನ ನಾವು ಖಂಡನೆ ಮಾಡುತ್ತಾ ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡಿ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕಂತಂದು ಈ ಮೂಲಕ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಒಂದ್ ವೇಳೆ ನಮ್ಮ ಮನವಿ ಪತ್ರಕ್ಕೆ ಏನಾದ್ರೂ ಪುರಸ್ಕಾರ ಸಿಗದೆ ಇದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡೋದ್ರ ಮುಖಾಂತರ ನಾವಲ್ಲಿ ನಮ್ಮ ದಿನನಿತ್ಯದ ಅಡಿಗೆ ಊಟವನ್ನ ಅಲ್ಲಿ ಮಾಡ್ಕೊಂಡು ತಿಂದು ನಾವು ಹೋರಾಟದಲ್ಲಿ ಜಯ ಸಾಧಿಸುವ ಅನ್ನುವಂತ ಮಾತನ್ನು ಹೇಳೋದ್ರ ಜೊತೆಗೆ ನಮ್ಮ ಬೇಡಿಕೆಯನ್ನ ಪೂರೈಸಬೇಕನ್ನುವಂತ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನ ಸಲ್ಲಿಸಿದೀವಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ದಿವಸ ನಮ್ಮ ಕರ್ನಾಟಕ ಕಲೆಗಳ ಕ್ರಿಯಾಶೀಲ ಸಮಿತಿ ಮತ್ತು ಟಿಂಪು ಅಸೋಸಿಯೇಷನ್ ಕಡೆಯಿಂದ ನಾವು ಮನವಿ ಪತ್ರ ಸಲ್ಲಿಸಿದ್ವಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗ್ತಕ್ಕಂತ ಅನಾಹುತಗಳನ್ನ ತಪ್ಪಿಸ್ಬೇಕಂತ ಹೇಳಿ ಸುಮಾರು ಮರಮಳ್ಳಿಯಿಂದ ಹೊಸಪೇಟೆ ತನಕ 10,000ರಿಂದ 12,000 ಜನಸಂಖ್ಯೆ ಇರತಕ್ಕಂತ ಪ್ರದೇಶವಾಗಿರುತ್ತದೆ. ಈ ಪ್ರದೇಶದ ಭಾಗದಲ್ಲಿ 3 ದೊಡ್ಡ ಕಾರ್ಖಾನೆಗಳಿರ್ತವೆ. ಒಂದು SLR, ಒಂದು MSPL, ಒಂದು ಸ್ಪೈರ್ ಹಾಗೂ BMM ಫ್ಯಾಕ್ಟರಿ. ಅತಿ ಹೆಚ್ಚು ಲಾರಿಗಳು ಮತ್ತು ಎಲ್ಲಾ ವಾಹನಗಳು ಓಡಾಟ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಆ ಭಾಗದಲ್ಲಿ ವೇಗದ ಮಿತಿಯನ್ನ 20ರಿಂದ 40 ಕಿಲೋಮೀಟರ್ ಒಳಗಡೆ ಅಳವಡಿಸಬೇಕಂತ ಹೇಳಿ ಕೇಳ್ತಾ ಇದೀವಿ. ಹಾಗೇನೆ ಮತ್ತೊಮ್ಮೆ ಈ ಜಿಲ್ಲಾಧಿಕಾರಿಗಳಿಗೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ನಾವು ಈ ಭಾಗದಲ್ಲಿ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳನ್ನ, ಅನಾಹುತಗಳನ್ನ ತಪ್ಪಿಸ್ಬೇಕಂತ ಹೇಳಿ ಹಲವಾರು ಬಾರಿ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ನ್ಯಾಷನಲ್ ಹೈವೇದವರು ಇವತ್ತಿಗೂ 6 ವರ್ಷ ಆಯ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಆ ಸೇತುವೆಯನ್ನು ನಿರ್ಮಾಣ ಮಾಡಿಲ್ಲ. ಅದು ಏಕಮುಖ ರಸ್ತೆ ಆಗಿರೋದ್ರಿಂದ ಬಹಳಷ್ಟು ಅಪಘಾತ ಆಗ್ತದೆ. ನ್ಯಾಷನಲ್ ಹೈವೇದವರು ಕೂಡಲೇ ಆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಒಂದ್ ವೇಳೆ ಮಾಡಿಲ್ಲ ಅಂತಂದ್ರೆ ಆ ನ್ಯಾಷನಲ್ ಹೈವೇದ ಕಚೇರಿಗಳ ಮುಂದೆ ನಾವು ಹೋರಾಟಗಳು ಮಾಡೋದ್ರ ಮುಂದೆ, ಹಾಗೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನ್ಯಾಷನಲ್ ಹೈವೇವನ್ನು ಬಂದ್ ಮಾಡೋದ್ರ ಮುಖಾಂತರ ನಾವು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಬೇಕಾಗ್ತದೆ. ಈ ಮೂಲಕ ಎಚ್ಚರಿಕೆ ನೀಡ್ತಾರೆ. ಆಗುವ ಅಪಘಾತಗಳನ್ನ ತಡೆಗಟ್ಟಲು ಮನವಿ ನಾವು ಸಾರಿಗೆ ಅಧಿಕಾರಿಗಳಲ್ಲಿ ಕೇಳಕ್ಕೆ ಇಷ್ಟಪಡ್ತೇವೆ. ಆ ಭಾಗದಾಗಿರ್ತಕ್ಕಂಥವ್ರು ನಾವು ಚೆಕ್ ಪೋಸ್ಟ್ ಇಲ್ಲೇ ಕಂಡಿರ್ತಾರೆ, ಇಲ್ಲಿ ಶೈಮಾತ್ಮ ಗುಡಿ ಹತ್ರ. ದಯಮಾಡಿ ಆ ಚೆಕ್ ಪೋಸ್ಟ್ ಅನ್ನ BMM ಫ್ಯಾಕ್ಟರಿ ಮುಂದುಗಡೆಯಲ್ಲೇ ಹಾಕಿ ತಪಾಸಣೆಯನ್ನ ಆಗ್ತಕ್ಕಂಥದನ್ನ ತಾವು ತಡೆಗಟ್ಟಬೇಕಂತ ಹೇಳಿ ಈ ಮೂಲಕ ನಾವು ಮನವಿ ಮಾಡಿಕೊಳ್ತೇವೆ. ಕಾರಣ ಏನಪ್ಪಾ ಅಂದ್ರೆ, ಅಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನ ನೀವು ಕೂಡ ಒಂದು 70ರಿಂದ 80% ತಪ್ಪಿಸಬಹುದು. ಯಾಕಂದ್ರೆ ಕುಡಿದು ಚಾಲನೆ ಮಾಡ್ತಕ್ಕಂಥವ್ರು ಗಾಂಜಾ ಮಾಡ್ತಾರೋ, ಮತ್ತೊಂದು ಅಫೀಮ ಚೆಂಡು ಬಂದಿರ್ತಾರೆ, ಕುಡಿದು ಬಂದಿರ್ತಾರೆ. ಅವರಿಗೆ ಆ ಒಂದು ನೀವೇನೋ ಒಂದು ತಪಾಸಣೆ ಮಾಡಿದಪ್ಪ ಅಂದ್ರೆ ಅವನು ಕೂಡ ಭಯ ಪಡ್ತಾನೆ. ಆ ಒಂದು ಅತಿ ಹೆಚ್ಚು ಅಲ್ಲಿ ಲಾರಿ ಮಾಲೀಕರು, ಲಾರಿಗಳು ಇರ್ತಕ್ಕಂಥ ಜನಸಂಖ್ಯೆ ಸುಮಾರು BMM ಫ್ಯಾಕ್ಟರಿಯಿಂದ 3ರಿಂದ 4 ಸಾವಿರ, ಹಾಗೇನೆ ಸ್ಪೈರ್, MSPL, SLR ಫ್ಯಾಕ್ಟರಿ, ಇನ್ನು ಉಳಿದಂತ ಅನೇಕ ಫ್ಯಾಕ್ಟರಿಗಳು ಈ ಭಾಗದಲ್ಲಿ ಇದಾವೆ. ಅದನ್ನ ಆ ಭಾಗಕ್ಕೆ ಎಲ್ಲದು ನೀವೇ ಅದಕ್ಕೆ ಸುಪ್ರೀಂ ಆಗಿರ್ತೀರಿ. ದಯಮಾಡಿ ತಾವು ಆ ಒಂದು
ಸಾರಿಗೆ ಅಧಿಕಾರಿಗಳಲ್ಲಿ ಮತ್ತು ನಮ್ಮ ಕಮಿಷನರ್ಗಳು ಕೂಡ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ, ಅಲ್ಲಿ ತಪಾಸಣೆ ಕೇಂದ್ರ ಹಾಕಬೇಕು. ಪೇಟೆಯಿಂದ ಮರಮನಹಳ್ಳಿ ತನಕ ಸುಮಾರು 15 ಕಿಲೋಮೀಟರ್ ವೇಗದ ಮಿತಿಯನ್ನ 20ರಿಂದ 40 ಕಿಲೋಮೀಟರ್ ಒಳಗಡೆ ಅಳವಡಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೇನೆ ತಮ್ಮ ಇಲಾಖೆಯಿಂದ ಒಂದು CC ಕ್ಯಾಮೆರಾವನ್ನು BMM ಫ್ಯಾಕ್ಟರಿ ಅಲ್ಲಿ ಹೆಚ್ಚಿನ ತಿರುವು ಇರೋದ್ರಿಂದ ಅಲ್ಲಿ ಬಹಳಷ್ಟು ಅಪಘಾತಗಳು ಸಂಭವಿಸುತ್ತೆ. ಅದೇ ರೀತಿ ಅಲ್ಲಿ ಕೂಡ ಒಂದು CC ಕ್ಯಾಮೆರಾವನ್ನು ಅಳವಡಿಸಬೇಕು. ತಮ್ಮ ಇಲಾಖೆ ಅಧಿಕಾರಿಗಳನ್ನ ಕೂಡಲೇ ನಾಳೆನೇ ನೀವು ಅಲ್ಲಿ ಒಂದು ನೇಮಕವನ್ನು ಮಾಡ್ಬೇಕಂತೇಳಿ ಕೇಳಿಕೊಳ್ತೇವೆ. ಈ ಆಗ್ತಕ್ಕಂಥ ಅನಾಹುತಗಳಿಗೆ ನೇರ ಹೊಣೆ ನೀವೇ ಜವಾಬ್ದಾರರಾಗ್ತೀರಿ. ಯಾಕಂದ್ರೆ ಅದಕ್ಕೆ ಇಲ್ಲಿ ತಪಾಸಣೆ ಕೇಂದ್ರ ಮಾಡೋದಕ್ಕಿಂತ ನೀವು ಅಲ್ಲಿ ಮಾಡ್ರಿ. ಹಾಗೇನೆ ಮದ್ಯವ್ಯಾಸನೆ ಮಾಡ್ತಕ್ಕಂಥ ಆಮೇಲೆ ಅಫೀಮ್ ಮಾಡ್ತಕ್ಕಂಥ ಒಂದು ಅದು ಚೆಕಪ್ ಕೂಡ ತಿಮ್ಲಾಪುರ ಹತ್ರ ಟೋಲ್ ಗೇಟ್ ಇದೆ, ಅಲ್ಲಿ ಕೂಡ ಯಾವುದಾದ್ರೂ ಒಂದು ಅನುಕೂಲ ಆದ್ರೆ ಅಲ್ಲಿ ಒಂದು ತಪಾಸಣಾ ಒಂದು ಕೇಂದ್ರವನ್ನ ಪರ್ಮನೆಂಟ್ ಆಗಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಮತ್ತೆ ಇನ್ನೊಂದು 2 ಹಳ್ಳಿ ಇದಾವೆ ಅಲ್ಲಿ ದಾನಾಪುರ ನಾಯಕನ ಕೆರೆ ಹನುಮನಹಳ್ಳಿ ಏನ್ ಇಮಿಡಿಯೇಟ್ ಕ್ರಾಸ್ ಇರೋದು. ನಾವು ಅಲ್ಲಿ ಆಲ್ರೆಡಿ ಸರ್ವೆ ಮಾಡಿ ನಾನು ರಿಪೋರ್ಟ್ ಕೊಟ್ಟಿದ್ದೀನಿ. ಏನ್ ಮಾಡ್ಬೇಕು ಅಲ್ಲಿ ಒಂದು ಫ್ಲೈಓವರ್ ಆದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ಬೈಪಾಸ್ ಅವ್ರಿಗೆ ರೋಡ್ ಮಾಡ್ಬೇಕು ಅಂತೇಳಿ ನಮ್ಮ ಕಚೇರಿಯಿಂದ ನಾವು ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಅನ್ನು ಆಲ್ರೆಡಿ ನಾವು ಕಳಿಸಿದ್ದೇವೆ. ಇದನ್ನ NH50 ಅವ್ರ ಹತ್ರ ಹೈವೇ ಅಥಾರಿಟಿ ಹತ್ರ ಡಿಸ್ಕಷನ್ ಮಾಡಿ ಅದನ್ನು ತ್ವರಿತವಾಗಿ ಮಾಡಕ್ಕೆ ವ್ಯವಸ್ಥೆ ಮಾಡುವಂತ ಕೆಲಸವನ್ನು ಚಾಲಕರ ರಕ್ಷಣೆಗೋಸ್ಕರ ನೀವು ಒಂದು ತಪಾಸಣೆ ಕೇಂದ್ರ ಒಂದು ಅಲ್ಲಿ ಮಾಡಿ ವ್ಯವಸ್ಥೆ ನೀವು ವ್ಯವಸ್ಥೆ ಮಾಡಿ ಇಲ್ಲಿ ನಾವು ಟೋಲ್ ಹತ್ರ ಖಂಡಿತವಾಗಿ ಮಾಡ್ತೀವಿ. ಯಾಕಂದ್ರೆ ಬಹಳಷ್ಟು ಡ್ರೈವರ್ಗಳು ಅಲ್ಲಿ ಡ್ರಿಂಕ್ಸ್ ಮಾಡಿ ಹೈವೇ ಗಾಡಿಗಳು ಸ್ಪೀಡ್ ಆಗಿ ಓವರ್ ಸ್ಪೀಡ್